ಸೊ ನಾವು ಬಂದ್ಬಿಟ್ಟು ಜುಕ್ಸ್ಪಿಟ್ಸಿಗೆ ಕಾರಲ್ಲಿ ರೀಚ್ ಆದ್ವಿ. ಜುಕ್ಸ್ಪಿಟ್ಸ್ ಬಂದ್ಬಿಟ್ಟು ಆಸ್ಟ್ರಿಯಾ ಮತ್ತು ಜರ್ಮನ್ ಬಾರ್ಡ್ರಲ್ಲಿದೆ. ಸೊ 3 ಸೈಡ್ಸ್ ಕಡೆಯಿಂದ ರೀಚ್ ಆಗ್ಬೋದು. 2 ಸೈಡ್ಸ್ ಬಂದ್ಬಿಟ್ಟು ಜರ್ಮನಿಯಿಂದ ಎಂಟ್ರಿ ಆಗ್ಬೋದು, ಆಮೇಲೆ ಹಾಗೆ ಒಂದು ಆಸ್ಟ್ರಿಯಾ ಕಡೆಯಿಂದ ಎಂಟ್ರಿ ಆಗ್ಬೋದು. ಸೊ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಆಗಿತ್ತು ಟ್ರಿಪ್. ಸೊ ರೀಚ್ ಆದ್ವಿ ಫೈನಲಿ. ಈಗ ನಾವು ಕೇಬಲ್ ಕಾರ್ ತಗೊಂಡ್ಬಿಟ್ಟು ಹೋಗ್ತಿದ್ದೀವಿ. ಸೊ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಕೂಡ ನೀವು ನೋಡ್ತೀರಾ ಹೇಗಿರುತ್ತೆ ಅಂತ. ಬನ್ನಿ. ಸೊ ಜುಕ್ಸ್ಪಿಟ್ಸ್ ಎಂಟ್ರೆನ್ಸ್ ಹತ್ರನೇ ನಮಗೆ ಟಿಕೆಟ್ ಕೌಂಟರ್ ಇರುತ್ತೆ. ಸೊ ಟಿಕೆಟ್ನ ನಾವು ಇಲ್ಲೇ ಡೈರೆಕ್ಟ್ ಆಗಿ ತಗೋಬೇಕಾಗುತ್ತೆ. ಸೊ 1 ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ಪರ್ ಪರ್ಸನ್ 72 ಯೂರೋಸ್ ಆಗುತ್ತೆ. ಸೊ ಇಟ್ಸ್ ವರ್ತ್ ಬೈಯಿಂಗ್ ಟಿಕೆಟ್ ಆಲ್ಸೋ ಫಾರ್ 72 ಯೂರೋಸ್ ಅಂತ ಅನಿಸ್ತು. ಬಿಕಾಸ್ ಮೇಲ್ಗಡೆ ಹೋಗಿ ವ್ಯೂಸ್ನ ನೋಡ್ತಾ ಇದ್ರೆ ರಿಯಲಿ ಇಟ್ ವಾಸ್ ವೆರಿ ವಂಡರ್ಫುಲ್ ಮತ್ತು ಅಮೇಝಿಂಗ್. ಬನ್ನಿ ಇವಾಗ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿಂದ ನಾವು ಕೇಬಲ್ ಕಾರ್ನ ತಗೋಬೇಕಾಗುತ್ತೆ. ಸೊ ಇಷ್ಟೇ ಮೇಲಿಂದ ನೋಡೋದಕ್ಕೇನೆ ಇಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ವ್ಯೂ. ಬಟ್ ರಿಯಲಿ ನಾವು ಮೇಲ್ ಹೋಗ್ತಾ ಇಟ್ ವಾಸ್ ವೆರಿ ವಂಡರ್ಫುಲ್ ಮತ್ತು ಬ್ರೀತ್ ಟೇಕಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಬನ್ನಿ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ರಿಯಲಿ ನೀವೀಗ ಎಂಜಾಯ್ ಮಾಡ್ತೀರಾ ಮೇಲಿಂದ ನೋಡ್ತಾ. ಸೊ ಕೇಬಲ್ ಕಾರ್ ಬಂದ್ಬಿಟ್ಟು 10 ಮಿನಿಟ್ಸಿಗೆ ಒಮ್ಮೆ ಒಂದು ಟ್ರಿಪ್ ಹೋಗುತ್ತೆ. ಸೊ ಸತಿ ಕೇಬಲ್ ಕಾರಲ್ಲಿ ಹೋದರೆ ಮೇಲ್ ತನಕ ಹೋಗಿ ರೀಚ್ ಆಗೋದಕ್ಕೆ 10 to 12 ಮಿನಿಟ್ಸ್ ಆಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಅಂತೂ ಇಟ್ ವಾಸ್ ವೆರಿ ಮಚ್ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಮೇಲ್ಗಡೆಯಿಂದ ವ್ಯೂ ನೋಡೋದಕ್ಕಂತೂ ಇಟ್ ವಾಸ್ ರಿಯಲಿ ಅಮೇಝಿಂಗ್. ಸೊ ಇವಾಗ ನಾವು ಈ ಕೇಬಲ್ ಕಾರಲ್ಲಿ ಈಗ ಮೇಲ್ ಹೋಗ್ತೀವಿ. ಬನ್ನಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಜಸ್ಟ್ ಎ ಮೌಂಟೇನ್ಸ್ ಆಗಿ ಕಾಣಿಸ್ತಾ ಇದೆ. ಬಟ್ ಮೇಲೆ ನೀವು ರೀಚ್ ಆಗ್ತಾ ನಮಗೆ ಸ್ವಲ್ಪನೇ ಸ್ನೋ ಕಾಣಿಸ್ಕೊತಾ ಹೋಗುತ್ತೆ. ಅದು ರಿಯಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡೋದು ಅಮೇಝಿಂಗ್ ಆಗಿರುತ್ತೆ. ಸೊ ನೋಡ್ತಾ ಇದ್ರೆ ಇಟ್ ವಾಸ್ ಲೈಕ್ ವಾಲ್ ಪೇಪರ್ಸ್ ಥರನೇ ಅನಿಸುತ್ತೆ. ರಿಯಲಿ ನಾವು ಎಂಜಾಯ್ ಮಾಡ್ತೀವಿ ಕೇಬಲ್ ಕಾರಲ್ಲಿ ಹೋಗ್ತಾ. ವಿಡಿಯೋ ಸ್ವಲ್ಪ ಲೆಂತಿ ಆಗಿರೋ ಕಾರಣ ನಿಮಗೆ ನೋಡೋದಕ್ಕೆ ಟೈಮ್ ಹಿಡಿಬೋದು. ಬಟ್ ರಿಯಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಈ ವಿಡಿಯೋ ಮೂಲಕನೇ ನೋಡ್ತಾ. ನೀವು ಜರ್ಮನಿಯಲ್ಲಿರೋರು ಯಾರಾದರೂ ಜುಕ್ಸ್ಪಿಟ್ಸಿಗೆ ಹೋಗಬೇಕು ಅಂತ ಅಂದರೆ ರಿಯಲಿ ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್ ಒಂದ್ಸತಿ ವಿಸಿಟ್ ಮಾಡೋದು ಅಂತ ಅನಿಸುತ್ತೆ. ಸೊ ಕೊನೆ ತನಕ ನೋಡ್ತಾ ಇರಿ ವಿಡಿಯೋನ, ಹೇಗಿದೆ ಅಂತ ನೀವು ರಿಯಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅಮೇಝಿಂಗ್ ಆಗಿದೆ ಪ್ಲೇಸ್ ನೋಡೋದಕ್ಕೆ. ನೋಡ್ಬೋದು ಇವಾಗ ನಾವು ರೀಚ್ ಆದ್ವಿ. ಆಲ್ಮೋಸ್ಟ್ 2900 ಮೀಟರ್ಸ್ ಹೈಟಲ್ಲಿದ್ದೀವಿ. ಸೊ ಮೌಂಟೇನ್ ಅಂತೂ ರಿಯಲಿ ಅಮೇಝಿಂಗ್ ಆಗಿ ಕಾಣಿಸ್ತಾ ಇತ್ತು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ನಾವಂತೂ ಫೋಟೋಸ್ ಮತ್ತು ವಿಡಿಯೋ ಕ್ಯಾಪ್ಚರ್ ಮಾಡೋದರಲ್ಲೇ ಬ್ಯುಸಿ ಆಗಿಬಿಡ್ತಾರೆ ಎಲ್ಲರೂ ಮೇಲೆ ಬಂದಮೇಲೆ. ಸೊ ನೋಡ್ತಾ ಇದ್ರೆ ಇಟ್ ವಿಲ್ ಬಿ ವೆರಿ ನೈಸ್, ಫೋಟೋಜೆನಿಕ್, ಎಲ್ಲ ಹತ್ರನೂ ಫೋಟೋಗ್ರಾಫಿಕ್ ಆಗಿ ಬರುತ್ತೆ. ರಿಯಲಿ ಇಟ್ ವಾಸ್ ಬ್ರೀತ್ ಟೇಕಿಂಗ್ ಎಕ್ಸ್ಪೀರಿಯನ್ಸ್. ವ್ಯೂ ಅಂತೂ ಸೂಪರ್ ಆಗಿದೆ. ವಾವ್,
ನಾವು ಎಷ್ಟು ಮೀಟರ್ಸ್ ಹೈಟ್ ಬಂದಿದ್ದೀವಿ? 2600 ಮೀಟರ್ಸ್ ಹೈಟ್ ಬಂದಿದ್ದೀವಿ. ಸೊ ನೋಡ್ಬೋದು ಆಲ್ಪ್ಸಲ್ಲಿ ಫುಲ್ ಸ್ನೋ ಇದೆ ಇವಾಗ. ವಿಂಟರಲ್ಲಿ ಇನ್ನೂ ಫುಲ್ ಸ್ನೋ ಆಗಿರುತ್ತೆ ಮೌಂಟೇನ್ಸ್, ಬಟ್ ಅಟ್ಲೀಸ್ಟ್ ನಮ್ಗೆ ಇಷ್ಟಾದರೂ ನೋಡೋಕ್ಕೆ ಸಿಕ್ತು, ಕ್ಯಾಪ್ಚರ್ ಮಾಡೋಕ್ಕೆ. ಸೊ ನೋಡ್ಬೋದು ಹೇಗಿದೆ ವ್ಯೂ. ಸೊ ಅಮೇಝಿಂಗ್, so beautiful, so beautiful. ಮೇಲ್ಗಡೆ ಬಂದ ಕೂಡಲೇ ನಮಗೆ ವ್ಯೂನ ನೋಡೋದಕ್ಕೆ ಸನ್ ಗ್ಲಾಸಸ್ ಯೂಸ್ ಮಾಡೋದು ಇಟ್ ವಿಲ್ ಬಿ ವೆರಿ ನೈಸ್ ಅಂತ ಅನಿಸುತ್ತೆ. ಬಿಕಾಸ್ ವಿತೌಟ್ ಸನ್ ಗ್ಲಾಸ್ ನೋಡೋದಕ್ಕೆ ಸ್ವಲ್ಪ ಕಣ್ಣಿಗೆ ಕುಕ್ಕದಂಗೆ ಆಗುತ್ತೆ, ಭಾಳನೇ ಸನ್ ಎಕ್ಸ್ಪೋಜರ್ ಆಗ್ತಾ ಇರುತ್ತೆ. ಸೊ ಸನ್ ಗ್ಲಾಸ್ ಇದ್ದರೆ ಇಟ್ ವಿಲ್ ಬಿ ವೆರಿ ಕಂಫರ್ಟೇಬಲ್ ಅಂತ ಅನಿಸುತ್ತೆ ನಮಗೆ ನೋಡೋದಕ್ಕೆ. ಸೊ ಮೇಲಿಂದ ನೋಡ್ಬೋದು ಇವಾಗ ವ್ಯೂ ಹೇಗೆ ಕಾಣಿಸ್ತಾ ಇದೆ. ಸೊ ಆ ಬೆಟ್ಟದ ಮೇಲೂ ಕೂಡ ಜನ ಟ್ರೆಕ್ಕಿಂಗ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಮೇಲಿಂದ ನೋಡ್ತಾ ಇದ್ರೆ ಮೈ ಗಾಡ್, ಇಟ್ ವಾಸ್ ವೆರಿ ಮಚ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸೊ ನೋಡ್ಬೋದು ಇಲ್ಲಿಂದ ಇಲ್ಲಿ ಹೈಕ್ ಮಾಡ್ತಾ ಇದ್ದಾರೆ ಜನ, ಇಲ್ಲಿ ಕೂಡ ಕ್ಲೈಂಬ್ ಮಾಡ್ತಾ ಇದ್ದಾರೆ ಈ ಮೌಂಟೇನ್ಸಿಗೆ. ಅಲ್ಲಿ ಹೋಗ್ಬಿಟ್ಟು ಆ ಪೀಕಿಗೆ ರೀಚ್ ಆಗಬೇಕು ಅಂತ ನೋಡ್ತಾ ಇರ್ತಾರೆ. ಸೊ ಎವ್ರಿ ಇಯರ್ ಜುಕ್ಸ್ಪಿಟ್ಸ್ಗೆ 500,000 ಪೀಪಲ್ ವಿಸಿಟ್ ಮಾಡ್ತಾರೆ ಥ್ರೂ ಕೇಬಲ್ ಕಾರ್. ಸೊ ಇಟ್ ವಿಲ್ ಬಿ ವೆರಿ ಹ್ಯೂಜ್ ನಂಬರ್ ಆಫ್ ಟೂರಿಸ್ಟ್ ಈ ಪ್ಲೇಸಿಗೆ ವಿಸಿಟ್ ಮಾಡೋದು. ಸೊ ಹಾಗೆ ಇಲ್ಲಿ ವಿಂಟರ್ ಸ್ಟಾರ್ಟ್ ಆದರೆ ಮತ್ತು ಲೈಕ್ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಇಲ್ಲಿ ಸ್ಕೀಯಿಂಗ್ ಕೂಡ ನಡೆಯುತ್ತೆ, ಸ್ನೋ ಸ್ಕೀಯಿಂಗ್. ಸೊ ಅದನ್ನು ನೋಡೋದಕ್ಕೂ ರಿಯಲಿ ಇಟ್ ವಿಲ್ ಬಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೋಡ್ಬೋದು ಇದು ಟಾಪ್ ಆಫ್ ದ ಮೌಂಟೇನ್ ಸಮ್ಮಿಟ್ಟಿಗೆ ನಾವು ರೀಚ್ ಆಗಿದ್ದೀವಿ. ಹೇಗಿದೆ ಅಂತ ಬನ್ನಿ ವ್ಯೂ ನೋಡೋಣ ಹೇಗೆ ಅನ್ನಿಸ್ತಾ ಇದೆ ಅಂತ. ಹಾಗೆ ಜುಕ್ಸ್ಪಿಟ್ಸಿಗೆ ಕೇಬಲ್ ಕಾರ್ ಯಾರು ತೊಗೊಳೋದಿಲ್ಲ, ಯಾರು ಹೈಕಿಂಗಲ್ಲಿ ರಿಯಲಿ ಇಂಟ್ರೆಸ್ಟಿಂಗ್ ಆಗಿರೋದು ಇದೆ ಅನ್ನೋರು 7 to 10 ಕಿಲೋಮೀಟರ್ಸ್ ಹೈಕಿಂಗ್ ಆಗುತ್ತೆ ಇಲ್ಲಿ ಮೇಲ್ ತನಕ ನಡ್ಕೊಂಡು ಬರೋದು. ಸೊ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ರಿಯಲಿ ಹೈಕ್ ಮಾಡ್ತಾರೆ ಇಲ್ಲಿ ಬರೋಕ್ಕೆ. ಸೊ ಇದನ್ನೆಲ್ಲ ನೋಡ್ಬೋದು, ಇದು ಆಲ್ಮೋಸ್ಟ್ ಸಾಲಿಡ್ ಐಸ್ ಗ್ಲೇಷಿಯರ್ ಮೌಂಟೇನ್ಸ್ ಅಂತ ಹೇಳ್ತಾರೆ. ಇದು ಭಾಳ ವರ್ಷಗಟ್ಟಲೆಯಿಂದನೇ ಸ್ನೋ ಬಿದ್ದು ಸ್ನೋ ಕೆಳಗಡೆ ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗೆ ಆ ಸಾಲಿಡ್ ಐಸ್ ಮೇಲೆ ಮತ್ತೆ ಫ್ರೆಶ್ ಸ್ನೋ ಬೀಳ್ಕೊತಾ ಹೋಗುತ್ತೆ. ಸೊ ಹಾಗಾಗಿ ಇದು ಗ್ಲೇಷಿಯರ್ ಮೌಂಟೇನ್ಸ್ ಅಂತ ಅಂತಾರೆ. ಕೆಳಗಡೆ ಟೆಂಪ್ರೇಚರ್ ಜಾಸ್ತಿ ಆಗಿ ಗಟ್ಟಿ ಆಗುತ್ತೆ ಮೌಂಟೇನ್ಸಿಂದ, ಟೆಂಪ್ರೇಚರ್ ಜಾಸ್ತಿ ಆಗಿ. ಸೊ ನಾವು ನೋಡ್ಬೋದು ಇದು ಸಾಲಿಡ್ ಐಸ್ ಆಲ್ಮೋಸ್ಟ್, ಬಟ್ ಈ ಫುಟ್ ಪ್ರಿಂಟ್ಸ್ ಎಲ್ಲ ನೋಡೋದ್ರಿಂದ ಇದೆಲ್ಲ ಫ್ರೆಶ್ ಸ್ನೋ ಬಿದ್ದಿದೆ. ಹಾಗೆ ಇದು ಸ್ಕೀಯಿಂಗ್ ಟೈಮ್ ಬಂದರೆ ಇದನ್ನೆಲ್ಲ ಕ್ಲೀನಪ್ ಮಾಡಿಬಿಟ್ಟು ಲೆವೆಲ್ ಅಪ್ ಮಾಡ್ತಾರೆ, ಆಮೇಲೆ ಸ್ಕೀಯಿಂಗ್ ಆಡೋದಕ್ಕೆ ಈಸಿ ಆಗುತ್ತೆ. ನೋಡ್ಬೋದು ಇಟ್ ಈಸ್ ವೆರಿ ವಂಡರ್ಫುಲ್ ವ್ಯೂ ಈ ಕಡೆ ಈ ವ್ಯೂ ಪಾಯಿಂಟಿಂದ ನೋಡೋದು.
ಸೊ ಇವಾಗ ನಾವು ಫುಲ್ ಟಾಪ್ ಆಫ್ ದ ವ್ಯೂ ಬಂದಿದ್ದೀವಿ, ಗ್ಲೇಷಿಯರ್ ಮೌಂಟೇನ್ಸ್ ನೋಡೋದಕ್ಕೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇಟ್ಸ್ ಆಫ್ಟರ್ ಅಲ್ಲಿ ಕೆಳಗಡೆ ರೀಚ್ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಮೇಲೆ ಟಾಪಲ್ಲಿ ಬರ್ಬೋದು. ಸೊ ಇದು ಬಂದ್ಬಿಟ್ಟು ಗ್ಲೇಷಿಯರ್ ಮೌಂಟೇನ್ಸ್. ಇಟ್ಸ್ ಸೋ ಬ್ಯೂಟಿಫುಲ್. ನೋಡಿ ಎಷ್ಟು ವ್ಯೂ. ಮೇಲೆ ಚರ್ಚ್ ಕೂಡ ಇದೆ. ಸೊ ಆ ಚರ್ಚ್ ಹೋಗ್ಬಿಟ್ಟು ನೋಡಿ ಬರ್ತಾರೆ. ಸೊ ನಾವು ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ ಇಲ್ಲಿ ಕೂತ್ಕೊಂಡು. ಸೋ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ಜುಕ್ ಸ್ಪಿಟ್ಸ್ಗೆ ಬರೋದು ಇಟ್ಸ್ ರಿಯಲಿ ವರ್ತ್ ಬರೋದು. ಸೊ ನಾವು ಈಗ ಆಲ್ಮೋಸ್ಟ್ ಅಕ್ಟೋಬರ್ ಟೈಮಲ್ಲಿ ಬಂದಿದ್ದೀವಿ. ಇಟ್ಸ್ ವೆರಿ ಗುಡ್ ಟೈಮ್ ಟು ರೀಚ್ ಔಟ್ ಟು ದ ಜುಕ್ ಸ್ಪಿಟ್ಸ್. ಫುಲ್ ಕೋಲ್ಡ್ ಏನು ಅನ್ಸೋದಿಲ್ಲ, ಮೇಲ್ ಬಂದ ಹಾಗೆ ಸನ್ ಎಕ್ಸ್ಪೋಜರ್ ಆಗ್ತಿರುತ್ತೆ. ಸೊ ವರ್ತ್ ವಿಸಿಟಿಂಗ್ ಟು ಜುಕ್ ಸ್ಪಿಟ್ಸ್. ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಫೈನಲಿ ನಾವೀಗ ಜುಕ್ ಸ್ಪಿಟ್ಸ್ ನೋಡಿಕೊಂಡು ವಾಕೇಬಲ್ ಐಪ್ಸಿ ಅಂತ ಸೀನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಜುಕ್ ಸ್ಪಿಟ್ಸಿಂದ ಕೆಳಗಡೆ ಒಂದು 10 ಮಿನಿಟ್ಸ್ ವಾಕೇಬಲ್ ಇದೆ. ಸೊ ಇಲ್ಲಿಂದ ನಾವು ವಾಕ್ ಮಾಡ್ಕೊತ ಹೋಗಿ ಸಿ ವ್ಯೂನ ನೋಡ್ಬೋದು. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಹಾಗೆ ಐಪ್ಸಿಯಲ್ಲಿ ನಾವು ಬೋಟ್ ಟೂರ್ ಕೂಡ ತಗೋಬೋದು. ಹಾಗೆ ಮತ್ತು ಸೆಲ್ಫ್ ಬೋಟಿಂಗ್ ಕೂಡ ಇರುತ್ತೆ, ಪೆಡಲ್ ಬೋಟಿಂಗ್ ಥರ. ನಾವು ಬಂದ್ಬಿಟ್ಟು ಬೋಟ್ ಟೂರ್ ತೊಗೊಂಡಿದ್ವಿ ಫಾರ್ 30 ಮಿನಿಟ್ಸ್ ಟು 1 hour ಅಂತ ಇರುತ್ತೆ. ಲೈಕ್ ಪರ್ ಪರ್ಸನ್ €20 ಸಮಥಿಂಗ್ ಕಾಸ್ಟ್ ಆಗುತ್ತೆ. ರಿಯಲಿ ಬೋಟ್ ಟೂರ್ ತೊಗೊಳೋದು ವರ್ತ್ ಅಂತ ಅನಿಸುತ್ತೆ. ನಾವು ಫುಲ್ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಬೋಟ್ ಟ್ರಿಪ್ನ ಎಂಜಾಯ್ ಮಾಡ್ಬೋದು. ಸೊ ಫುಲ್ ಹೋಲ್ ಲೇಕ್ ಬಂದ್ಬಿಟ್ಟು 7 ಕಿಲೋಮೀಟರ್ಸ್ ಇದೆ. ವಾಕ್ ಕೂಡ ಹೋಗ್ತಾರೆ ಈ ಅರೌಂಡ್ ಲೇಕ್ ಹತ್ರ. ರಿಯಲಿ ಐಪ್ಸಿ ವಿಸಿಟ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್ ಅನಿಸುತ್ತೆ. ಆಮೇಲೆ ಜುಕ್ ಸ್ಪಿಟ್ಸ್ ನೋಡಿಕೊಂಡು ಐಪ್ಸಿಗೆ ಬರೋದು. ಬನ್ನಿ ನೋಡೋಣ ಬೋಟ್ ಟೂರ್ ಹೇಗಿದೆ ಅಂತ. Guests, welcome on board the motorboat Lisa. During our half-hour tour, we will explore the most beautiful places and coasts around the Lake Eibsee. In front of us, you can see the 4-star Eibsee. Wow. The route trail around the Eibsee is approximately 7.5 kilometers long and leads across the bridge on your right. On the way, there are many benches where you can sit down and relax to enjoy the awesome views of the clear lake and the rugged cliffs of the Zugspitze. How is the lake? Wow, so beautiful. ಫೈನಲಿ ನಾವು ಐಪ್ಸಿ ರೀಚ್ ಆದ್ವಿ. ಸೊ ಐಪ್ಸಿ ನೋಡಿಕೊಂಡು ನಮ್ಮ ಫೈನಲ್ ಡೆಸ್ಟಿನೇಷನ್ ಮುಗಿಸ್ತಿದ್ದೀವಿ. ಸೊ ನಿಮಗೆ ಜುಕ್ ಸ್ಪಿಟ್ಸ್ ಮತ್ತು ಐಪ್ಸಿ ಹೇಗೆ ಅನ್ನಿಸ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸಿ. ಸೊ ಐಪ್ಸಿ ರೀಚ್ ಆಗೋದು ಹೇಗೆ ಅಂತ ನಾನು ನಿಮಗೆ ವಿಡಿಯೋ ಮೂಲಕ ಹೇಳ್ತೀನಿ. ಸೊ ಎಲ್ಲರಿಗೂ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಸೊ ನೋಡ್ಬೋದು, ವಾಕ್ ಮಾಡ್ಕೊಳ್ತಾ ಹೋಗೋದಕ್ಕೆ ಇಟ್ಸ್ ಸೋ ಬ್ಯೂಟಿಫುಲ್ ವ್ಯೂ ಅಂತ ಹೇಳ್ಬೋದು ಇಲ್ಲಿ ಐಪ್ಸಿ ಹತ್ರ. ಸೊ ರಿಯಲಿ ವಿಸಿಟ್ ಮಾಡೋದು ವರ್ತ್ ಅಂತ ಅನಿಸುತ್ತೆ ನನಗೆ. ಸೊ ನಾವು ಐಪ್ಸಿ ಮತ್ತು ಜುಕ್ ಸ್ಪಿಟ್ಸ್ ಬಂದುಬಿಟ್ಟು 1 ಡೇ ಅಲ್ಲೇ ಕವರ್ ಮಾಡ್ಬೋದು.